ಇವಾಗ ಶೃಂಗೇರಿಯಿಂದ ಕುಂದಾದ್ರಿ ಅಂತ ಹೇಳ್ಬಿಟ್ಟು ಒಂದು ಹಿಲ್ಸ್ ಇದೆ. ಆ ಹಿಲ್ಸ್ಗೆ ಹೋಗ್ತಾ ಇದ್ದೀನಿ. ನನಗೊಬ್ರು ಬಳ್ಳಾರಿಯವರು ಸಿಕ್ಕಿದ್ರಲ್ಲ, ಅವ್ರು ನಂಗೆ ಸಜೆಷನ್ ಮಾಡಿದ್ರು. ನಮ್ಮ ಬಳ್ಳಾರಿಯವರು ಅಂತೆ. ನಿಮ್ದು ಯಾವ ಬಳ್ಳಾರಿ ಅಂದಿರಲ್ಲ ನೋಡ, ನಮ್ಮ ಬಳ್ಳಾರಿಯವರು ಸಿಕ್ಕರು. ಒಂದು ಇನ್ನೊಂದು ಪ್ಲೇಸ್ ಸಜೆಷನ್ ಮಾಡಿದರು, ಕುಂದಾದ್ರಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಹೋಗ್ತಿರ್ಬೇಕಾದ್ರೆ ಒಬ್ಬೊಬ್ಬರು ಸಿಗ್ತಾ ಇರ್ತಾರೆ, ಈ ಥರ ಒಂದು ಸಜೆಷನ್ ಕೊಡ್ತಾರೆ. ಅದಕ್ಕೆ ಲೋಕಲ್ ಅವ್ರನ್ನ ಮಾತಾಡಿಸ್ಬೇಕು. ಎಲ್ಲಾದರೂ ಹೋದರೆ ಅಣ್ಣ ಏನು ನೋಡ್ಬೋದು, ಇಲ್ಲಿ ಏನು ಪ್ಲೇಸ್ ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ. ಒಳ್ಳೆ ಜನ ಸಿಗ್ತಿದ್ದಾರೆ, ಒಳ್ಳೆ ಪ್ಲೇಸ್ನ ಸಜೆಸ್ಟ್ ಮಾಡ್ತಿದ್ದಾರೆ ನಮಗೆ. ಒಳ್ಳೇದಾಗಲಿ ಅವರಿಗೆಲ್ಲ. ನೋಡಿ, ಅವ್ರಿಗೆ ಸಿಗಲಿಲ್ಲ ಅಂದರೆ ನನಗೆ ಆ ತಳಗಡೆ ಹೋಗ್ಬಿಟ್ಟು ಕುವೆಂಪು ಮನೆಗೆ ಹೋಗ್ಬಿಡ್ತಿದ್ದೆ. ಶಂಕರಾಚಾರ್ಯದು ಇದು ಕಟ್ಟಿದಾರಲ್ಲ ಸ್ಟ್ಯಾಚು, ಇದೇ ಅನ್ಸುತ್ತೆ ಪ್ಲೇಸ್. ಅದು ರೀಸೆಂಟಾಗಿ ಕಟ್ಟಿರೋದು ಸ್ಟ್ಯಾಚು. ಇವಾಗ ಕುಂದಾದ್ರಿಗೆ ಹೋಗೋಣ, ಅದಾದಮೇಲೆ ಕವಿಮನೆ ಹೋಗೋಣ. ಶೃಂಗೇರಿಯಿಂದ ಒಂದು 24 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಹಾಗೆ ನೀವು ಆಗೊಂಬೆಗೂ ಹೋಗ್ಬೋದು, ಬಟ್ ನಾನು ಆಗೊಂಬೆ ಹೋಗಲ್ಲ. ಆಲ್ರೆಡಿ ಆಗೊಂಬೆ ಘಾಟ್ ನೋಡಿದ್ದೀನಿ. ನಮ್ಮದು ಕುಪ್ಪಳ್ಳಿ ಹೋಗೋ ಪ್ಲ್ಯಾನ್ ಇದೆ ಅಲ್ಲಿಂದ. ಈಗ ಇನ್ನೇನು 21 ಕಿಲೋಮೀಟರ್ ಇರುತ್ತೆ, ಹೊಡೆದು ಬಿಡ್ತೀನಿ. ತಿರ್ಗಾ ಕುಂದಾದ್ರಿ ಹಿಲ್ಸ್ ಹತ್ರ ಸಿಗೋಣ. A few moments later. ಈ ದಾರಿಲಿ ಹೋಗ್ಬೇಕಾದ್ರೆ ಏನೇ ಕಾಣಿಸ್ತೀವ್ರಿ ಇಲ್ಲಿ ರೋಡಲ್ಲಿ? ಏನಿದು ಕೊಂಬೆ ಇದೆ? ಏನಿದು? ಏನಪ್ಪ ನನಗೊಂದು ಗೊತ್ತು. ನಿಮ್ಗೆ ಯಾರ್ಯಾರು ಗೊತ್ತಿದ್ರೆ ಕಾಮೆಂಟ್ ಮಾಡಿದ್ದು. ಏನೋ ಆ ಊರದ್ದು ಹಳ್ಳಿದ ಆಚರಣೆ ಇರ್ಬೋದು. ನೋಡಿ, ಇಲ್ಲಿ ಹಿಂದೆ 2 ಗೊಂಬೆ ಇದೆ, ಮುಂದೆ 2 ಗೊಂಬೆ ಇದೆ. ಹಿಂಗೆ ಎತ್ತಿನ ಗಾಡಿ ಎಳ್ಕೊಂಡು ಹೋಗ್ತಾರೆ. ಇದೆ ಹಿಂಗೆ ಹೋದರೆ ಆಗೊಂಬೆ ಹೋಗ್ತೀವಿ. ಇಲ್ಲಿಂದ ರೈಟು ಕುಂದಾದ್ರಿ ಇಲ್ಲಿ, ಇಲ್ಲಿಂದ 7 ಕಿಲೋಮೀಟರ್. ಹೊಸ ಗದ್ದೆ, ಹೋಲಿಸಿ ಸಕ್ಕತ್ತಾಗಿದೆ. ಹೊಸ ಗದ್ದೆ. ಮೇ ಬಿ ಅಲ್ಲಿ ಮೇಲೆ ಬೆಟ್ಟ ಕಾಣಿಸ್ತದೆ, ಅದೇ ಇರ್ಬೋದು ಅಂದ್ಕೊಂತೀನಿ. ಕುಂದಾದ್ರಿ ಹೇಳ್ತಾ ಮಿಡಲ್ ಒಂದು ಸೇತುವೆ ಸಿಕ್ತು, ಸ್ಟಾಪ್ ಮಾಡಿದೆ. ನೋಡಿ ಯಾವ ಥರ ಮೇ ಬಿ ಅದೇ ಇರ್ಬೋದು ಅಂದ್ಕೊಂತೀನಿ ಬೆಟ್ಟ. ಮೇಲೆ ಮಟ್ಟ ಬೈಕ್ ಹೋಗುತ್ತಲ್ಲ? ಓಕೆ ಬನ್ನಿ, ಮೇಲೆ ಮಟ್ಟನು ಬೈಕ್ ಹೋಗುತ್ತಂತೆ. ಸಾಕಾಗಿದೆ ಇವರು ರೋಡ್ ಮಾತ್ರ.